ನಮಸ್ಕಾರ ಸ್ನೇಹಿತರೆ, ಇವತ್ತು ಮಂಗಳವಾರ, ಟೈಮ್ ಬಂದು 8:41 ಬೆಳಗ್ಗೆ. ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲನೇ ಟ್ರಿಪ್ನ ತಗೊಂಡಿದ್ದೀನಿ ಏರ್ಪೋರ್ಟ್ಗೆ. ಕಸ್ಟಮರ್ನ ಪಿಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಪಿಕ್ ಮಾಡಿಬಿಟ್ಟು ಏರ್ಪೋರ್ಟಲ್ಲಿ ಡ್ರಾಪ್ ಮಾಡಿಬಿಟ್ಟು ಏರ್ಪೋರ್ಟಲ್ಲಿ ಡ್ರಾಪ್ ಆಯಿತು. ನೆಕ್ಸ್ಟು ಕಾರ್ ತುಂಬ ಗಲೀಜೈತೆ, ಕಾರ್ ವಾಶ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಟ್ರಿಪ್ನ ಎಕ್ಸೆಪ್ಟ್ ಮಾಡ್ಕೊತೀನಿ. ಫಸ್ಟು ಕಾರ್ ವಾಶ್ ಮಾಡಿಬಿಡೋದು. ಇಲ್ಲಿ ಏರ್ಪೋರ್ಟಲ್ಲಿ ತುಂಬ ಚೆನ್ನಾಗಿ ವಾಶ್ ಮಾಡಿಕೊಡ್ತಾರೆ. ಬರೀ 150 ರೂಪಾಯಿಗೆ ಕಾರ್ ವಾಶ್ ಮಾಡಿಕೊಡ್ತಾರೆ, ಫುಲ್ ವಾಶು. ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲೇ ಹೋಗಿ ಕಾರ್ ವಾಶ್ ಮಾಡಿಕೊಂಡು CNG ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಡ್ಯೂಟಿನ ಆನ್ ಮಾಡ್ಕೊಳ್ಳೋಣ. ಬೆಳಗ್ಗೆ 12 ಗಂಟೆಗೆ ಪುಟ್ಟಪರ್ತಿ ಇದು ಆಂಧ್ರದ್ದು ರಿಸರ್ವೇಷನ್ ತೊಗೊಂಡಿದ್ದೆ ಏರ್ಪೋರ್ಟಿಂದ. ಪಿಕಪ್ಗಂತ ಬೆಳಗ್ಗೆ 10 ಗಂಟೆಗೆ ಏರ್ಪೋರ್ಟ್ಗೆ ಹೋದೆ, ಇಲ್ಲಿಂದ ಒಂದು ಡ್ಯೂಟಿ ತಗೊಂಡು. ಸೊ 10 ಗಂಟೆಯಿಂದ 12:30ವರೆಗೂ ವೆಯ್ಟ್ ಮಾಡಿದೆ ಕಸ್ಟಮರ್ಗೋಸ್ಕರ. ಕಸ್ಟಮರು ಎಷ್ಟೊತ್ತಿಗೂ ರೆಸ್ಪಾಂಡ್ ಆಗೇ ಇಲ್ಲ. ಫೋನ್ ಮಾಡಿದ್ರು ಫೋನ್ ತೆಗೆಯೋದಿಲ್ಲ. ಲಾಸ್ಟಿಗೆ ಡ್ಯೂಟಿನೇ ಕ್ಯಾನ್ಸಲ್ ಮಾಡಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಸರಿ ಅಂತ ನೋಡಿ ಅದು ಕ್ಯಾನ್ಸಲ್ ಆಗೋಯ್ತು. ಅಲ್ಲೇ ಒಂದಷ್ಟು ಟೈಮ್ ವೇಸ್ಟ್ ಆಯಿತು. ಅದನ್ನು ಮುಗಿಸ್ಕೊಂಡು ಏರ್ಪೋರ್ಟಲ್ಲಿ ಇನ್ನೊಂದು ಡ್ಯೂಟಿ ಬರೋಷ್ಟೊತ್ತಿಗೆ ಇನ್ನೊಂದು 2 ಗಂಟೆ ಆಯಿತು. ನೆಕ್ಸ್ಟ್ ಮತ್ತೆ ಪ್ರೀಮಿಯರ್ ಡ್ಯೂಟಿ ತಗೊಳ್ಳೋಕ್ಕೆ. ಸೊ 2 ಗಂಟೆಯಿಂದ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಬಿತ್ತು. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಿ ಡ್ರಾಪ್ ಮಾಡಿ ಮತ್ತು ಫೋನ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ರೆಡಿ ಮಾಡಿಸೋಣ ಅಂತ ಹೋಗ್ಬಿಟ್ಟು ರೆಡಿ ಮಾಡಿಸಿದೆ. ಅದು ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟಾಗಿ ಇವತ್ತು ಡ್ಯೂಟಿಗಳೇನು ಅಷ್ಟೇನು ಮಾಡಿಲ್ಲ. ನಾನು ತುಂಬ ಕಮ್ಮಿ ಡ್ಯೂಟಿಗಳೇ ಮಾಡಿದ್ದೀನಿ. ಆದರೂ ಒಂದು 4 ಡ್ಯೂಟಿ ಮಾಡಿದ್ದೀನಿ. 4 ಡ್ಯೂಟಿಗೆ ಇಷ್ಟು ಅರ್ನಿಂಗ್ಸ್ ಆಗಿದೆ. CNG ಬೆಳಗ್ಗೆ ಹಾಕ್ಸ್ಕೊಂಡಿದ್ದು 680 ರೂಪಾಯಿ ಹಾಕ್ಸ್ಕೊಂಡೆ. ಇನ್ನೂ 4 ಪಾಯಿಂಟ್ ಉಳಿದಿದೆ. ಇವತ್ತಿಗೆ ಇಷ್ಟೇ. ಮತ್ತು ನಾಳೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ, ಫ್ರೆಶ್ ಆಗಿ ಅರ್ನಿಂಗ್ಸ್ ಮಾಡೋಣ. ಆದಷ್ಟು ಜಾಸ್ತಿನೇ ಮಾಡ್ತೀನಿ ನಾಳೆ. ಯಾಕಂದರೆ ಈ ನೆನ್ನೆ ಬೇರೆ ರಜೆ ಹಾಕ್ಕೊಂಡ್ಬಿಟ್ಟಿದ್ದೆ. ಸ್ಯಾಟರ್ಡೇ ಸರಿಯಾಗಿ ಆಗಿಲ್ಲ, ಇವತ್ತು ಆಗಿಲ್ಲ. ಹಿಂಗೆ ಹೋಗ್ತಾ ಇದ್ದರೆ ತುಂಬ ಕಷ್ಟ ಆಗುತ್ತೆ ಕ್ಯಾಬ್ ಓಡಿಸೋದು. ಸೊ ನಾಳೆಯಿಂದ ಕರೆಕ್ಟಾಗಿ ಓಡಿಸ್ತೀನಿ, ಕರೆಕ್ಟಾಗಿ ವಿಡಿಯೋಸ್ ಹಾಕ್ತೀನಿ, ನೋಡ್ತಾ ಇರಿ. ಅಷ್ಟೇ, ಇವತ್ತಿಗೆ ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.